ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಶ್ಮೀರದಲ್ಲಿ ಗುಲ್ಮಾರ್ಗ್ ಅಂದರೆ ಬಹಳ ಫೇಮಸ್. ಗುಲ್ಮಾರ್ಗ್ ಅಂದರೆ ಹೂವಿನ ಕಣಿವೆ ಅಂತ. ನಾವು ಅದೇ ಜಾಗದಲ್ಲಿದ್ದೀವಿ. ಇಲ್ಲಿ ಹಿಂದೆ ನೋಡ್ಬೋದು ಐ ಲವ್ ಗುಲ್ಮಾರ್ಗ್ ಅಂತ. ಈ ಗುಲ್ಮಾರ್ಗ್ ಕಣಿವೆಯ ವಿಶೇಷತೆ ಏನು, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತೋರಿಸ್ತೀವಿ. ಬನ್ನಿ, ನಾವೀಗ ಗುಲ್ಮಾರ್ಗ್ ಕಣಿವೆ ಕಡೆ ಪ್ರಯಾಣವನ್ನು ಮಾಡ್ತಿದ್ದೀವಿ. ಗುಲ್ಮಾರ್ಗ್ದಲ್ಲಿ ಬರಬೇಕಂದ್ರೆ ಫಸ್ಟ್ ನೀವು ಕೇಬಲ್ ಕಾರ್ನ ಹತ್ತಬೇಕಾಗ್ತದೆ. ವಿಶ್ವದ ಅತಿ ಎತ್ತರದ ಕೇಬಲ್ ಕಾರ್ಗಳಲ್ಲಿ ಇದು ಕೂಡ ಒಂದು. ಸುಮಾರು 14,000 ಅಡಿಗಳಷ್ಟು ಎತ್ತರದಲ್ಲಿರುವಂತಹ ಈ ಗುಲ್ಮಾರ್ಗ್ನಲ್ಲಿ ಕೇಬಲ್ ಕಾರ್ನ ಮೂಲಕ ಹೋದರೆ ಗುಲ್ಮಾರ್ಗ್ ಫೇಸ್ 2ಗೆ ನೀವು ರೀಚ್ ಆಗ್ಬೋದು. ನಾವೀಗ ಆ ಸ್ಟೇಷನ್ ಏನಿದೆ ಗುಲ್ಮಾರ್ಗ್ನ, ಆ ಕೇಬಲ್ ಕಾರ್ ಸ್ಟೇಷನ್ ಅಲ್ಲೇ ಇರುವಂಥದ್ದು. ನೋಡಿ, ನಮ್ಮ ಹಿಂದೆ ಕಾಣ್ತಾ ಇದೆಯಲ್ಲ, ಇದೇ ಸ್ಟೇಷನ್ ಅದು. ಇದು ಕೇಬಲ್ ಕಾರ್ ಅಂದರೆ, ಆ ಕಾರ್ನೊಳಗೆ ಕೇಬಲ್ ಕಾರ್ ಅಂದರೆ ಅದೊಂದು ನಾವೆಲ್ಲ ಈ ಜಿಪ್ ಲೈನ್ ಅಂತ ಕರಿತೀವಲ್ಲ, ಅದೇ ರೀತಿಯಲ್ಲಿ ಕೇಬಲ್ ಕಾರ್ನಲ್ಲಿ ಹತ್ತಿದಾಗ ಅದರಲ್ಲಿ ನಮ್ಮನ್ನು ಸುಮಾರು 13 ಕಿಲೋಮೀಟರ್ಗಳಷ್ಟು ದೂರ ಕರ್ಕೊಂಡೋಗಿ ಫೇಸ್ 2ಗೆ ಅಲ್ಲಿ ನಮ್ಮನ್ನು ಇಳಿಸ್ತಾರೆ. ಸೊ ಹೀಗಾಗಿ ಇಲ್ಲಿ ನೋಡ್ಬೋದಾಗಿದೆ ಇನ್ನೊಂದು ಲೆಫ್ಟ್ ಹೇಗೆ ಹೋಗಬೇಕು ಕೇಬಲ್ ಕಾರಲ್ಲಿ ಒಂದಷ್ಟು ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಕೂಡ ಇರ್ತದೆ. ಸೊ ಹಾಗಾಗಿ ಇಲ್ಲಿ ವಿಶೇಷವಾಗಿ ಎಷ್ಟು ಗಂಟೆ ತನಕ 4 ಗಂಟೆಗೆ ಎಂಡ್ ಆಗ್ತದೆ. ಬೆಳಗ್ಗೆ ಇದು ಆರಂಭ ಆಗೋದು ಎಷ್ಟೊತ್ತಿಗೆ ಅನ್ನುವಂಥ ಎಲ್ಲ ಡಿಸ್ಪ್ಲೇಗಳನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ಹಾಗಾಗಿ ಇಲ್ಲಿ ಪ್ರತಿಯೊಂದು ಎಂಟ್ರಿ ಪಾಯಿಂಟ್ಸ್ ಆಗಿರ್ಬೋದು, ಇವೆಲ್ಲ ವಿಚಾರಗಳನ್ನು ನೋಡಿ ಮಾಹಿತಿ ಫಲಕಗಳಲ್ಲೂ ಕೂಡ ಹಾಕಿದ್ದಾರೆ. ಏನಂದರೆ ಟೂರಿಸ್ಟ್ ವಿತ್ ಕಾರ್ಡಿಯಾಕ್ ಡಿಸೀಸ್ ಅಂದರೆ ಏನು ಅಸ್ತಮಾ ಇರ್ಬೋದು ಅಥವಾ ಹೃದಯ ಸಂಬಂಧಿ ರೋಗ ಇರ್ಬೋದು, ಅವರು ಸುಮಾರು 13,800 ಫೀಟ್ ಇರೋದ್ರಿಂದ ಸಿ ಲೆವೆಲ್ಗೆ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರೋದ್ರಿಂದ ಅಂಥ ಪೇಷಂಟ್ಸ್ಗಳು ಯಾರ್ಯಾರಿಗೆ ಈ ಥರ ಸಮಸ್ಯೆ ಇದೆ ಅವರು ಇಂಥ ಒಂದು ಕೇಬಲ್ ಕಾರಲ್ಲಿ ಹೋಗಬಾರ್ದು ಎನ್ನುವಂಥ ಒಂದು ಮಾಹಿತಿನ ಇಲ್ಲಿ ಹಾಕಿರುವಂಥದ್ದು. ಹಾಗಾಗಿ ಇನ್ನೇನು ಕೇಬಲ್ ಕಾರ್ ಒಳಗೆ ನಾವು ನಮ್ಮ ಜಿ ತಂಡ ಕೂಡ ಹೋಗುತ್ತೆ. ಬನ್ನಿ, ಕೇಬಲ್ ಕಾರ್ ಒಳಗೆ ಒಂದು ಪ್ರಯಾಣ ಮಾಡೋಣ. ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ ಬನ್ನಿ. ಕಾಶ್ಮೀರಕ್ಕೆ ಬಂದು ಆ್ಯಪಲ್ ತಿಂದಿಲ್ಲ ಅಂದರೆ ಹೇಗೆ ಸಾಧ್ಯ? ನೋಡಿ, ಸೂಪರ್ ಆಗಿರೋ ಆ್ಯಪಲ್ ನನ್ನ ಕೈನಲ್ಲೂ ಇದೆ. ರುಚಿಕರವಾದ ಸಿಹಿಯಾದಂಥ ಆ್ಯಪಲ್ ಅಂತ ಹೇಳಿದ್ದಾರೆ. ನಾನು ಕೂಡ ಇದ್ರ ಟೇಸ್ಟ್ ಮಾಡ್ತೀನಿ. ಸೊ ಫೇಸ್ 1, ಈಗ ಫೇಸ್ 1ಗೆ ನಾವು ಹೋಗ್ತೀವಿ, ಅಲ್ಲಿಂದ ಹೊರಟಿದ್ದೀವಿ. ಫೇಸ್ 2 ಮೇಲೆ ರೀಚ್ ಆಗ್ತೀವಿ. ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ತೀವಿ. ಒಂದು ಆ್ಯಪಲ್ನ ಎಂಜಾಯ್ ಮಾಡ್ಕೊಂಡು ಬರ್ತೀನಿ. ಕೊನೆಗೂ ನಾವು ಏನು ಫೇಸ್ 2 ಒಂದು ಗುಲ್ಮಾರ್ಗ್ನ ಫೇಸ್ 2 ಜಾಗ ಬಂದಿದ್ದೀವಿ. ಸೊ ಹಾಗಾಗಿ ನಾವೀಗ ನೋಡ್ಬೇಕು, ಕೇಬಲ್ ಕಾರಿಂದ ಇಳಿದಿದ್ದೀವಿ. ಫೇಸ್ 2 ಹೇಗಿರುತ್ತೆ? ತುಂಬ ರೋಮಾಂಚಕರವಾಗಿತ್ತು. 13 ಕಿಲೋಮೀಟರ್ಗಳ ಈ ಪ್ರಯಾಣ ಅದ್ಭುತವಾಗಿತ್ತು. ಪ್ರತಿಯೊಬ್ಬರು ಕೂಡ ಕಾಶ್ಮೀರಿಗೆ ಬಂದಾಗ ಈ ಗುಲ್ಮಾರ್ಗ್ನ ಈ ಕೇಬಲ್ ಕಾರ್ನಲ್ಲಿ ಹತ್ಕೊಂಡು ಇದರ ಅದ್ಭುತವಾದ ಸೌಂದರ್ಯವನ್ನು ನೋಡ್ಬೋದಾಗಿದೆ. ಹಾಗೆ ಎಲ್ಲ ಡಿಸ್ಪ್ಲೇನಲ್ಲೂ ಇನ್ಸ್ಟ್ರಕ್ಷನ್ಸ್ ಇದೆ, ಯಾವ ರೀತಿ ಇರ್ತದೆ, ಸ್ಲೋಪ್ ಎಷ್ಟಿದೆ, 2.3 ಕಿಲೋಮೀಟರ್ಸ್ ಇಲ್ಲಿ ಡಿಸ್ಪ್ಲೇನಲ್ಲಿ ನಾವು ನೋಡ್ಬೋದು. ಹಾರಿಜೆಂಟಲ್ ಎಷ್ಟಿದೆ, ವರ್ಟಿಕಲ್ ಎಷ್ಟಿದೆ, ಸ್ಪೀಡ್ ಎಷ್ಟಿರುತ್ತೆ ಕೇಬಲ್ ಕಾರ್ದು, ಎಲ್ಲ ವಿಚಾರಗಳನ್ನು ಈ ಡಿಸ್ಪ್ಲೇ ಬೋರ್ಡನ್ನು ಕೂಡ ಹಾಕಿರುವಂಥದ್ದು. ಹಾಗಾಗಿ ಇಲ್ಲಿ ವಾರ್ನಿಂಗು ನೋಡಿ, ಸಮ್ಮರ್ ಟೈಮಿಂಗಲ್ಲಿ 9 ರಿಂದ 5 ಗಂಟೆ ತನಕ ಇರುತ್ತೆ. ಸೆಕೆಂಡ್ ಫೇಸ್ನಲ್ಲಿ 10 AM ಇಂದ 4 PM ತನಕ ಇರುತ್ತೆ. ಹಾಗಾಗಿ ವಿಂಟರ್ ಟೈಮಿಂಗಲ್ಲಿ ಫಸ್ಟ್ ಫೇಸ್ನಲ್ಲಿ 10 AM ಇಂದ 4 PM ತನಕ ಇರುತ್ತೆ. ಸೆಕೆಂಡ್ ಫೇಸ್ 10:30 ಇಂದ 3:30 ತನಕ ಇರುತ್ತೆ. ಸೊ ಟೂರಿಸ್ಟ್ ಶಲ್ ಬಿ ಅಲೌಡ್ ಟು ಬೋರ್ಡ್, ಅಂದರೆ ಹತ್ಲಿಕ್ಕೆ ಅವಕಾಶ ಕೊಡ್ತೀವಿ ಈ ಟೈಮಲ್ಲಿ ಮಾತ್ರ, ಮತ್ತೆ ಅದನ್ನು ಕ್ಲೋಸ್ ಆಗಿಬಿಡ್ತದೆ. ಸೊ ಯಾರು ಇಲ್ಲಿ ಬರ್ತಾರಲ್ಲ, ಖಂಡಿತ ಗುಲ್ಮಾರ್ಗ್ ಬಂದಾಗ ಈ ಗೊಂಡಾಲ ಸ್ಟೇಷನ್ ಏನಿದೆ, ಈ ಗೊಂಡಾಲ ಸ್ಟೇಷನ್ನ ಕೇಬಲ್ ಕಾರ್ ಹತ್ಕೋಬೇಕು. ಸಖತ್ತಾಗಿ ಎಂಜಾಯ್ಮೆಂಟ್ ಆಗುತ್ತೆ. ಬಹಳ ಖುಷಿ ಆಯಿತು. ಒಂದು ಅದ್ಭುತವಾದ ಆ್ಯಪನ್ನು ಕೂಡ ತಿಂದೆ, ಭಾಳ ಸ್ವೀಟ್ ಇತ್ತು. ಬನ್ನಿ ನೋಡೋಣ. ಮೊದಲನೇ ಫೇಸಿಂದ ಹಿಡಿದು 2ನೇ ಫೇಸ್ಗೆ ನಾವು ಪ್ರಯಾಣ ಮಾಡ್ತಿರುವಂಥದ್ದು. ಈ ಒಂದು 2ನೇ ಫೇಸ್ನಲ್ಲಿ ಮತ್ತೆ ನಾವು ಕೇಬಲ್ ಕಾರ್ನ ಹತ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು 13,950 ಅಡಿಗಳಷ್ಟು ಎತ್ತರದಲ್ಲಿ ಈ ಗುಲ್ಮಾರ್ಗ್ನ ಸೆಕೆಂಡ್ ಫೇಸ್ ಬರ್ತಾ ಇದೆ. ಮತ್ತಷ್ಟು ಹೈಟ್ಗೆ ಹೋಗ್ತಾ ಇರುವಂಥದ್ದು ಕೇಬಲ್ ಕಾರ್ನಲ್ಲಿ. ಸೊ ನಾವು ನೋಡ್ಬೋದಾಗಿದೆ ಹಿಮಚ್ಛಾದಿತ ಬೆಟ್ಟಗಳು ಹಿಂದ್ಗಡೆ ಏನಿದೆ, ಆ ಒಂದು ಹತ್ರಕ್ಕೆ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ. 2 ಹಂತಗಳಲ್ಲಿ ಹೋಗ್ತದೆ. ಒಂದು ಫಸ್ಟ್ ಫೇಸ್ಗೆ ಇಳಿದ್ವಿ, ಸೆಕೆಂಡ್ ಫೇಸ್ಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಕೇಬಲ್ ಕಾರ್ ಮೇಲಿಂದ ಆ ಕಡೆಯಿಂದ ಮುಗಿಸ್ಕೊಂಡು ವಾಪಸ್ ಬರೋರು ಕಾಣ್ತಾ ಇದ್ದೀವಿ. ಈ ಕಡೆಯಿಂದ
ಮುಂದಕ್ಕೆ ಪ್ರಯಾಣ ಮಾಡ್ತಿರೋದನ್ನು ಕಾಣ್ತಾ ಇದ್ದೀವಿ. ಒಟ್ಟಾರೆಗೆ 13 ಕಿಲೋಮೀಟರ್ ಅಷ್ಟು ಈ ಒಂದು ಪ್ರಯಾಣ ಇದೆಯಲ್ಲ ಅತ್ಯಂತ ಅದ್ಭುತವಾಗಿ ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ತುತ್ತ ತುದಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಹಿಮಚ್ಛಾದಿತವಂತಹ ಬೆಟ್ಟಗಳು ನಮಗೆ ಕಾಣಿಸುತ್ತೆ, ಹಿಮ ತಿಕ್ಕಾಗಿರುವಂಥದ್ದು ನಮಗೆ ಕಾಣ್ತದೆ. ಹಾಗಾಗಿ ಅಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿ ಹೇಗಿದೆ ಏನು ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ. ಹೋಗೋಣ ಬನ್ನಿ. ಕೊನೆಗೂ 13,950 ಅಡಿ ಎತ್ತರಕ್ಕೆ ಬಂದ್ಬಿಟ್ಟಿದ್ದೇವೆ. ಒಂದು ಅದ್ಭುತವಾದಂತಹ ದೃಶ್ಯ ನಿಮಗೆ ತೋರಿಸ್ತೀವಿ ಬನ್ನಿ. ನಮ್ಮ ಕ್ಯಾಮರಾಮನ್ ರಮೇಶ್ ಅವ್ರು ತೋರಿಸ್ತಾರೆ. ಇದು ಕಣ್ರಿ ಅದ್ಭುತವಾದಂತಹ ಒಂದು ದೃಶ್ಯಾವಳಿ ನಾವೀಗ ನೋಡ್ಬೋದಾಗಿದೆ. ಸಂಪೂರ್ಣ ಹಿಮಚ್ಛಾದಿತ ಬೆಟ್ಟ ನೋಡಿ, ಸ್ವರ್ಗ ನೋಡುವಂತ ರೀತಿನಲ್ಲಿ ಇದು ನಮಗೆ ಕಾಣಿಸ್ತಾ ಇರುವಂಥದ್ದು. ಅದ್ಭುತವಾಗಿ ನೋಡಿ, ಈ ಭಾಗದಲ್ಲಿ ಸನ್ಲೈಟ್ ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳ್ತಾ ಇದೆ. ಬೆಟ್ಟದ ಮೇಲ್ಗಡೆ ಆ ಹಿಮಚ್ಛಾದಿತ ಬೆಟ್ಟ ಹೊಳಿತಾ ಇದೆ. ಅದನ್ನು ನೋಡಿದಂಥ ಜನಸಾಮಾನ್ಯರು ಕಳೆದೋಗ್ತಾ ಇದ್ದಾರೆ. ಮತ್ತು ಇಲ್ಲಿ ಹಿಮವನ್ನು ಮುಟ್ಲಿಕ್ಕೂ ಕೂಡ ಸಾಧ್ಯ ಇದೆ. ಇಲ್ಲೆಲ್ಲ ಕಡೆ ಹಿಮ ಬಿದ್ದಿರೋ ಹಿನ್ನೆಲೆಯಲ್ಲಿ ಅದರಲ್ಲಿ ಸ್ವಲ್ಪ ಅವರು ಕೆಲವೊಂದು ಸ್ಪೋರ್ಟ್ಸ್ಗಳನ್ನು ಕೂಡ ಆಟ ಆಡ್ತಾರೆ. ಹಾಗಾಗಿ ನಾವೀಗ ಮುಂದೆ ಏನೇನಿದೆ ಅದು ಹತ್ರದಿಂದ ಹೋಗಿ ನೋಡೋಣ ಬನ್ನಿ. ನೋಡಿ, ಬೋರ್ಡ್ ಹಾಕಿದ್ದಾರೆ ಅಪಾರ್ವತ್ ಅಂತ. ಆಟಿಟ್ಯೂಡ್ ನೋಡಿ 3,950 ಮೀಟರ್. ಜಮ್ಮು ಕಾಶ್ಮೀರ ಏನು ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹಾಕಿದ್ದಾರೆ ಇಲ್ಲಿ. ಜಮ್ಮು ಆ್ಯಂಡ್ ಕಾಶ್ಮೀರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹಾಕಿದ್ದಾರೆ. ಅವರು ಬೋರ್ಡ್ ಹಾಕಿರುವಂಥದ್ದು. ಬರೋಬ್ಬರಿ 3,950 ಮೀಟರ್ ಎತ್ತರದಲ್ಲಿ ನಾವಿದ್ದೀವಿ. ದೂರದಲ್ಲಿ ನೋಡ್ಬೋದು ನಮ್ಮ ಭಾರತದ ಒಂದು ಫ್ಲ್ಯಾಗ್ ಕಾಣ್ತಾ ಇದೆ. ಅಲ್ಲೊಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ಆರ್ಮಿಯವರು ಅಲ್ಲಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ನಾವು ಬಹಳ ಹತ್ತಿರದಲ್ಲಿದ್ದೀವಿ. ಪಾಕಿಸ್ತಾನ ಆ ಭಾಗ, ಈ ಬೆಟ್ಟದ ಆ ಭಾಗದಲ್ಲಿದ್ದರೆ ಈ ಭಾಗದಲ್ಲಿ ಇಂಡಿಯಾ ಇದೆ. ಹಾಗಾಗಿ ಅತ್ಯಂತ ಸೂಕ್ಷ್ಮವಾದಂಥ ಪ್ರದೇಶ ಆಗಿರೋದ್ರಿಂದ ಅಲ್ಲಲ್ಲಿ ಬಂಕರ್ಗಳು ನೋಡ್ಬೋದು. ಜೊತೆಯಲ್ಲಿ ಆರ್ಮಿಯವರು ಅಲ್ಲಲ್ಲಿ ಇರೋವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಜೊತೆಯಾಗಿ ಈ ಒಂದು ಅದ್ಭುತವಾದಂತಹ ಒಂದು ವಿಜುವಲನ್ನು ನಾವು ನಿಮ್ಗೆ ತೋರಿಸ್ತಾ ಇರ್ಬೋದು. ಹಿಮಾಲಯ ಶ್ರೇಣಿಯ ಒಂದು ಅದ್ಭುತವಾದಂತಹ ಒಂದು ಪರ್ವತ ಶ್ರೇಣಿ ನಿಮಗೆ ತೋರಿಸ್ತಾ ಇರುವಂಥದ್ದು. ಈ ಹಿಮಾಲಯದ ಒಂದು ಪಶ್ಚಿಮ ಒಂದು ಭಾಗದ ಬೆಟ್ಟದ ಅದ್ಭುತವಾದ ರುದ್ರ ರಮಣೀಯದಂಥ, ಅಂದರೆ ಕಣ್ಣು ಮನಸೂರೆಗೊಳ್ಳುವಂತಹ ಒಂದು ದೃಶ್ಯ ನಾವು ನೋಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಟೂರಿಸ್ಟ್ಗಳು ಬಹಳಷ್ಟು ಜನ ಬಂದಿದ್ದಾರೆ. ನಾವು ನೋಡ್ತಾ ಇರ್ಬೋದು. ಕೆಲವರು ಇಲ್ಲಿ ಈ ಭಾಗದಲ್ಲಿ ಆ ಒಂದು ಮಂಜನ್ನು ಮುಟ್ಟಿ ನೋಡಲಿಕ್ಕೆ ಪ್ರಯತ್ನ ಪಡ್ತಿರುವಂಥದ್ದು. ಯಾಕಂದರೆ ಇನ್ನೂ ಸ್ವಲ್ಪ ಮೇಲೆ ಹೋಗಬೇಕು. ಮಂಜು ಅಲ್ಲಲ್ಲಿ ಬಿದ್ದಿದೆ. ಈಗ ತಾನೇ ಮಂಜು ಬೀಳುವಂಥ ಒಂದು ಸೀಸನ್ ಆರಂಭ ಆಗಿದೆ. ಭಾಳಷ್ಟು ಮುಂದೆ 2 ತಿಂಗಳು ಕವಿದು ಬಂದರೆ ಇದೆಲ್ಲ ಮಂಜಿನಿಂದ ಆವೃತ್ತಾಗ್ಬಿಟ್ಟಿರುತ್ತೆ ಅನ್ನುವಂಥ ಮಾಹಿತಿಯನ್ನು ನಮ್ಗೆ ಹೇಳಿರ್ಬೋದು. ನೋಡ್ಬೋದು, ಭದ್ರತಾ ಪಡೆ ಅಲ್ಲಿ ಯಾರ್ಯಾರು ಹೋಗ್ತಾ ಇದ್ದಾರೆ ಅವ್ರನ್ನೆಲ್ಲ ಈ ಕಡೆ ಬನ್ನಿ ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಅತ್ಯಂತ ಸೂಕ್ಷ್ಮವಾದ ಪ್ರದೇಶ ಇದು. ಸೊ ಹಾಗಾಗಿ ಇಲ್ಲಿ ಮೇಲ್ಭಾಗದಲ್ಲಿ ಮಂಜು ಎಲ್ಲಿದೆ ಅಲ್ಲಿಗೆ ಹೋಗಿ ನಾವು ಹತ್ತಿರದಲ್ಲಿ ಎಲ್ಲಿ ಮಂಜೆಲ್ಲ ಆವರಿಸಿರುತ್ತಲ್ಲ ಆ ಜಾಗಕ್ಕೆ ಹೋಗೋಣ ಬನ್ನಿ. ಕೊನೆಗೂ ಹಿಮಚ್ಛಾದಿತ ಬೆಟ್ಟಗಳ ಈ ಒಂದು ತುದಿಗೆ ನಾವು ಬಂದಿದ್ದೀವಿ. ನೋಡ್ಬೋದು, ಐಸ್ ಇದೆ. ನಾವು ಟಚ್ ಮಾಡೋಣ. ಅಬ್ಬ, ಗಟ್ಟಿ ಇದೆ ಭಾಳ. ಸ್ವಲ್ಪ ಕೆಳಭಾಗದಲ್ಲಿ ಟ್ರೈ ಮಾಡೋಣ. ಇಲ್ಲಿದೆ ನೋಡಿ, ಹಿಮಾಲಯದ ಐಸ್ ಭಾಳ ತಣ್ಣಗಿದೆ. ವೆರಿ ಕೋಲ್ಡ್, ತಣ್ಣಗಿದೆ, ಗಟ್ಟಿ ಇದೆ. ಮತ್ತು ಆ್ಯಟಿಟ್ಯೂಡ್ ಭಾಳ ಮೇಲಿರೋದ್ರಿಂದ ನಮಗೆ ಉಸಿರಾಟ ಆಡೋದು ಒಂದು ಚಾಲೆಂಜಿಂಗ್. ಭಾಳ ಕಮ್ಮಿ ಇರುತ್ತೆ ಆಕ್ಸಿಜನ್ ಲೆವೆಲ್. ಸೊ ಹಾಗಾಗಿ ಯೋಚನೆ ಮಾಡ್ಬೋದು ನೀವು, 14,000 ಅಡಿ ಅಂದರೆ ತುಂಬ ದೊಡ್ಡ ಒಂದು ಆಲ್ಟಿಟ್ಯೂಡ್. ಸೊ ವಿಚಾರದಲ್ಲಿ ನಾವು ನೋಡ್ಬೋದು, ಇಲ್ಲಿ ಮಂಜಿಲೆಲ್ಲ ಬಿದ್ದಿದೆ. ಇದು ತುಂಬ ಜಾಸ್ತಿ ಆಗುತ್ತೆ. ಅಂದರೆ ಜನವರಿ ಸೀಸನ್ನಲ್ಲಿ ಮಂಜು ಬೀಳೋಕ್ಕೆ ಶುರು ಆಗುತ್ತೆ. ಅದಾದ ನಂತರ ಅಂದರೆ ಈಗಾಗಲೇ ಶುರುವಾಗಿದೆ, ನವೆಂಬರ್ನಲ್ಲಿ ಚಳಿಗಾಲ ಅಂತೂ ಶುರು ಆಗಿಬಿಟ್ಟಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ಜಾಸ್ತಿ ಆಗುತ್ತೆ. ಇಡೀ ಬೆಟ್ಟ ಹಿಮಚ್ಛಾದಿತ ಬೆಟ್ಟ, ಎಲ್ಲ ಕಡೆ ನೀವು ಈ ಒಂದು ಅದ್ಭುತವಾದಂಥ ಹಿಮವನ್ನು ನೋಡ್ಬೋದು. ಹಾಗಾಗಿ ದೂರದ ಬೆಟ್ಟದಲ್ಲಿ ಫುಲ್ಲು ಆ ಹಿಮಚ್ಛಾದಿತ ಬೆಟ್ಟಗಳನ್ನ ನೋಡ್ಬೋದು. ಅದೇ ರೀತಿಯಾಗಿ
ಈ ಬೆಟ್ಟ ಏನಿದೆ ಇಲ್ಲೂ ಕೂಡ ಹಿಮವನ್ನು ನೋಡ್ಬೋದಾಗಿದೆ. ಸೊ ಕೊನೆಗೂ ಕೂಡ ಸ್ವಲ್ಪ ಸ್ವಲ್ಪ ಹಿಮ ಇಲ್ಲಿದೆ. ಇಷ್ಟಕ್ಕೆ ಮಾತ್ರ ಅಲೋ ಇದೆ, ಮುಂದಕ್ಕೆ ಹೋಗೋಕೆ ಅಲೋ ಇಲ್ಲ, ಯಾಕಂದರೆ ಇಲ್ಲಿ ಆರ್ಮಿಯವರ ರಿಸ್ಟ್ರಿಕ್ಷನ್ಸ್ ಇದೆ, ಮುಂದಕ್ಕೆ ಹೋಗೋಂಗಿಲ್ಲ ಅಂತೇಳಿ. ಸೊ ಹಾಗಾಗಿ ಇಲ್ಲಿವರೆಗೂ ನಾವು ಬಂದಿದ್ದೇವೆ. ನಮ್ಮ ವೀಕ್ಷಕರಿಗೆ ಈ ಒಂದು ಸುಂದರ ಕಾಶ್ಮೀರದ ವಿಹಂಗಮ ನೋಟವನ್ನು ತೋರಿಸ್ತಾ ಇದ್ದೇವೆ. ಕಾಶ್ಮೀರ ಮೊದಲಿನಂತೆ ಸ್ವಲ್ಪ ಪ್ರೇಕ್ಷಕರ ಮತ್ತೆ ಸೆಳೀತಾ ಇರುವಂಥದ್ದು. ಜನರು ಭೀತಿಯನ್ನು ಭಯವನ್ನು ತೊರೆದು ಬರ್ತಾ ಇದ್ದಾರೆ. ಈ ಒಂದು ಹಿಮವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಕಾಶ್ಮೀರದ ಸೌಂದರ್ಯವನ್ನು ಆಹ್ಲಾದಕರವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗಾದರೆ ಮುಂದೆ ಹೋಗ್ತಾ ಮತ್ತಷ್ಟು ಪ್ಲೇಸ್ಗಳನ್ನ ನಾವು ನಿಮಗೆ ತೋರಿಸ್ತೇವೆ. ಹಾಗಾದರೆ ಹೋಗೋಣ ಬನ್ನಿ. ಗೊಂಡಾಲ ಅನ್ನುವಂಥ ಈ ಪ್ಲೇಸ್ನಲ್ಲಿ ಕೇಬಲ್ ಕಾರ್ನ ಮೂಲಕ ನಾವು ಅದ್ಭುತವಾದಂತಹ ಗುಲ್ಮಾರ್ಗ್ ಈ ಒಂದು ಜಾಗವನ್ನು ನೋಡಿದ್ವಿ. ಬಹಳ ಚೆನ್ನಾಗಿತ್ತು. ವಿಶೇಷ ಏನಂತಂದರೆ ಇಲ್ಲಿ ನೂರಾರು ವಿವಿಧ ಬಗೆಯ ಹೂಗಳಿರುತ್ತೆ, ಆದರೆ ಈ ಕಾಣೋದಿಲ್ಲ. ಆ ಹೂಗಳು ಕಂಡುಬರೋದು ಯಾವಾಗ ಅಂತಂದರೆ ಮೇ ಜೂನ್ ಆ ಸಂದರ್ಭದಲ್ಲಿ ನೂರಾರು ಬಗೆಯ ಅದ್ಭುತವಾದ ಹೂಗಳು ಆ ಕಣಿವೆಯಲ್ಲಿ ಕಂಡುಬರುತ್ತೆ. ನಾವೀಗ ಹೋಗಿ ಬಂದ್ವಲ್ಲ ಆ ಕಣಿವೆಗಳಲ್ಲಿ. ಸೊ ಈಗ ಇನ್ನು ಜನವರಿ ಆರಂಭ ಇರೋದಿಲ್ಲ, ಸದ್ಯಕ್ಕೆ ಹೂಗಳು ಕಾಣಿಸ್ತಾ ಇಲ್ಲ. ಅದರ ರೋಮಾಂಚಕಾರಿಯಾದಂತಹ ಈ ಒಂದು ಪ್ರಯಾಣ ಭಾಳ ಖುಷಿಯಾಗಿತ್ತು, ತುಂಬ ಖುಷಿಯಾಯಿತು. ಮೇಲಿಂದ ಕೆಳಗಿಂದ ಮೇಲೆ ಹೋಗಿ ಬರಲಿಕ್ಕೆ ಸರಿಸುಮಾರು ಒಂದು 3 ಗಂಟೆಗಳ ಕಾಲ ನಾವು ಸಮಯವನ್ನು ತೆಗೆದುಕೊಂಡ್ವಿ. ಸೊ ಈ ಗೊಂಡಾಲ ಹೇಗಿತ್ತು ಅಂತ ನಾವು ನಿಮಗೆ ತೋರಿಸಿದ್ದೀವಿ. ಮುಂದೆ ಮತ್ತಷ್ಟು ಪ್ಲೇಸ್ಗಳು ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀವಿ. ಬನ್ನಿ ಹೋಗೋಣ. ಕಾಶ್ಮೀರಕ್ಕೆ ಬಂದ ಮೇಲೆ ಆ್ಯಪಲ್ನ ಬೆಳೆಯೋದು ಹೇಗೆ ಅನ್ನೋದನ್ನು ಕೂಡ ನೋಡಬೇಕಾಗ್ತದೆ. ನಾವು ನಿಮಗೆ ಆ್ಯಪಲ್ ಗಿಡ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀವಿ. ನೋಡಿ, ನಮ್ಮ ಹಿಂದ್ಗಡೆ ಇರುವಂಥ ಗಿಡನೇ ಆ್ಯಪಲ್ ಗಿಡ. ಇಲ್ಲಿ ನೋಡ್ಬೋದಾಗಿದೆ, ಸುತ್ತಲೂ ಮಣ್ಣು ಹಾಕಿದ್ದಾರೆ. ಈ ಗಿಡದ ತುದಿಯಲ್ಲಿ ಆ್ಯಪಲ್ ಇರುವಂಥದ್ದು. ಈ ಆ್ಯಪಲ್ ಟ್ರೀ ಎಷ್ಟು ಚೆನ್ನಾಗಿದೆ ನೋಡಿ, ಬಹಳ ಸುಂದರವಾಗಿದೆ. ಕಾಶ್ಮೀರದ ಆ್ಯಪಲ್ ಅಂದ್ರೆ ಇಡೀ ಭಾರತದಲ್ಲ, ವಿದೇಶದಲ್ಲೂ ಕೂಡ ತುಂಬಾ ಫೇಮಸ್. ಆ್ಯಪಲ್ ಅಂದ್ರೆ ಎಲ್ರಿಗೂ ಇಷ್ಟ. ನಮ್ಮ ಕರ್ನಾಟಕದ ಬೆಂಗಳೂರು ಅಥವಾ ಕರ್ನಾಟಕಕ್ಕೆ ಬಂದು ತಲುಪೋದ್ರೊಳಗೆ ಆ್ಯಪಲ್ ಭಾರಿ ದುಬಾರಿ ಆಗ್ಬಿಡುತ್ತೆ. ಒಳ್ಳೆ ಆ್ಯಪಲ್ನ ಅವರು ತೆಗೆದುಕೊಂಡು ಹೋಗಿ ಒಂದ್ ಕಡೆ ಬಾಕ್ಸ್ ಮಾಡ್ತಾರೆ. ನಾ ಅದನ್ನ ತೋರಿಸ್ತೀನಿ, ಬಾಕ್ಸ್ ಮಾಡೋದನ್ನು ಕೂಡ. ನೋಡಿ, ಇದೇ ಜಾಗದಲ್ಲಿ ಬಾಕ್ಸ್ ಕೂಡ ಮಾಡ್ತಾ ಇದ್ದಾರೆ. ಒಂದು ಬಾಕ್ಸ್ಗಳಲ್ಲಿ ಹುಲ್ಲನ್ನ ಇಟ್ಟು ಇಲ್ಲಿ ಬಾಕ್ಸ್ಗಳಲ್ಲಿ ಪುಟ್ಟಿಗಳಲ್ಲಿ ನೀಟಾಗಿ ಶೇಖರಣೆ ಮಾಡ್ತಾರೆ. ಆ ನಂತರ ಶೇಖರಣೆ ಮಾಡಿ ಒಳ್ಳೆ ಕ್ವಾಲಿಟಿಯ ಇದನ್ನ 3-4 ಕ್ವಾಲಿಟಿಯಾಗಿ ಡಿವೈಡ್ ಮಾಡ್ತಾರೆ. ಒಳ್ಳೆ ಕ್ವಾಲಿಟಿ ಯಾವುದು, ಸುಮಾರಾಗಿರೋದು ಯಾವುದು, ಆ ತರ ಕ್ವಾಲಿಟಿ ವೈಸ್ ಅದಕ್ಕೆ ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಆ ನಂತರ ಅದನ್ನು ತೆಗೆದುಕೊಂಡೋಗಿ ಮಾರಾಟವನ್ನು ಮಾಡ್ತಾರೆ. ಈಗ ಫ್ರೆಶ್ ಆಗಿರೋ ಆಪಲ್ ನ ಈ ಒಂದು ಮರವನ್ನು ನೋಡಿದಾಗ, ಆ ಗಿಡಗಳನ್ನ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಎಲ್ಲ ಕಡೆಗೆ ಆಪಲ್ ಹಣ್ಣಾಗ್ಬಿಟ್ಟು ಬಿದ್ದೋಗಿರೋದು ನಾವು ನೋಡ್ತಾ ಇದೀವಿ. ಎಲ್ಲಾ ಆಪಲ್ ಟ್ರೀ ಕೆಳಗಡೆ ಬಿದ್ದೋಗಿದೆ. ಆಕ್ಚುಲಿ ನಮ್ ಕಡೆ ನೋಡಿದ್ರೆ ಅಯ್ಯೋ ಆಪಲ್ ನೆಲದ ಮೇಲೆ ಬಿದ್ದೋಗಿದ್ಯಾ, ಆಪಲ್ ನೆಲದ ಮೇಲೆ ಬಿದ್ದೋಗ್ಬಿಟ್ಟಿದೆಯಲ್ಲ, ಆಪಲ್ ನೆಲದ ಮೇಲೆ ಬಿದ್ದೋಗಿದೆಯಲ್ಲ ಅಂತ ಬೇಜಾರಾಗುತ್ತೆ. ಆದ್ರೆ ಇಲ್ಲಿ ಪರಿಸ್ಥಿತಿ ಆ ರೀತಿ ಇದೆ. ಇಲ್ಲಿ ತುಂಬಾ ಜನ ಆಪಲ್ ಬೆಳಿತಾರಲ್ಲ. ಇಲ್ಲಿ ಗುಲ್ಮಾರ್ಗ್ ಮಾರ್ಗದಲ್ಲಿ ನಾವು ಗುಲ್ಮಾರ್ಗ್ ಮಾರ್ಗ ಏನಿದೆ ಆ ಮಾರ್ಗದಲ್ಲಿ ಬರ್ಬೇಕಾದ್ರೆ ಒಬ್ಬ ಕೃಷಿಕನ ತೋಟದಲ್ಲಿ ಬಂದು ನಾವು ಶೂಟ್ ಮಾಡ್ತಾ ಇರುವಂತದ್ದು ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಾವು ಕೂಡ ಆಪಲ್ ಟ್ರೀನ ನೋಡಿರ್ಲಿಲ್ಲ ಹೇಗಿರುತ್ತೆ ಅಂತ. ಒಂದು ಬಹಳ ಕುತೂಹಲದಿಂದಾನೇ ಬಂದೆ. ಆಪಲ್ ಟ್ರೀ ನೋಡಿ ಇಲ್ಲಿದೆ, ನಿಮ್ಗೂ ತೋರಿಸ್ತಾ ಇದೀವಿ. ಇದು ಬಹಳ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ. ಆಕ್ಚುಲಿ ಇದು ಮೀಡಿಯಂ ಸೈಜ್ ಅಲ್ಲಿ ಇದೆ, ಬಹಳ ಎತ್ತರಕ್ಕೆ ಬೆಳೀತದೆ ಅಂತ ಹೇಳ್ತಾರೆ ಇನ್ನು. ಸೊ ಹಾಗಾಗಿ ಆಪಲ್ ಯಾವ ರೀತಿ ಇದೆ ನೋಡಿದ್ರಲ್ಲ, ಆಪಲ್ ಗಿಡ. ಕಾಶ್ಮೀರದ ರೈತರೇ ನಮ್ ಜೊತೆ ಇದ್ದಾರೆ. ಯಾವ ರೀತಿ ಆಪಲ್ ನ ಬೆಳಿತಾರೆ, ಆಪಲ್ ಹೇಗ್ ಬರುತ್ತೆ ಅನ್ನೋದ್ರ ಬಗ್ಗೆ ಅವರೇ ಮಾತಾಡ್ತಾರೆ. ಸರ್, ये एप्पल उगाने के प्रोसेस क्या है? एक्चुअली इसका पहले आप कश्मीर में अगर आपको कश्मीर का क्लाइमेट जैसा हम बात करेंगे तो ये आप बीज से भी उगा सकते हो, यानी जो सीड्स रहते हैं, या फिर आप कोई भी पेड़ ला सकते हो, उसमें फिर ग्राफ्टिंग करके आप उसमें कलम डाल सकते हो. वेरियस वैरायटी, एक एप्पल में आप एक एप्पल के पेड़ में 2-3 वैरायटी के एप्पल आप उगा सकते हो. गोल्डन एप्पल भी उग सकता है, रेड डिलीशियस, या फिर आप बात करेंगे अमेरिकन एप्पल की, तो एक तने से एक सेब के पेड़ में से 3 एप्पल्स उगा सकते हैं. डिपेंड करता है कि आप कैसे ग्राफ्टिंग वगैरह करते हो.
कितना टाइम देगा वो 1 साल में कितना टर्म में वो एप्पल आएगा? देखो, 1 साल में अगर हम बात करें पेड़ की, तो 1 साल में एक ही बार आएगा। वो मार्च अप्रैल में उसका फूल आएगा। उसके बाद वो धीरे धीरे बड़ा बड़ा होता जाके लास्ट 21 सितंबर को आप समझो पूरा मैच्योर एप्पल बन जाएगा और फिर आप वो खाने के लायक रहता है। बहुत ही अच्छा। यहाँ कितना रेट है यहाँ एप्पल का? डिपेंड करता है, रेट्स डिपेंड करते हैं वेराइटीज पे। अगर आप अलग अलग वेराइटीज देखोगे तो अलग अलग रेट्स में मिलेंगे, और ग्रेड्स पे भी डिपेंड करता है कि आप कौन सा ग्रेड ले रहे हो, 1 नंबर ले रहे हो, 2 नंबर ले रहे हो, उस पे डिपेंड करता है। अमूमन जैसे कि हम देख रहे हैं रोजमर्रा की जिंदगी में यहाँ पे 60-70 रुपए पर किलो मिलता है। कोई एप्पल ऐसा भी होता है जो आप समझो अच्छा रहता है, सुपीरियर क्वालिटी के रहते हैं, वो आपको यहाँ पे 100 रुपए से 150 रुपए के बीच में भी मिलेगा। और यहाँ पे चेरी एप्पल के नाम से एप्पल आता है, वो आपको करीबन 200 रुपए भी किलो मिलेगा यहाँ पे। ये है ना, कितना साल है इस एप्पल ट्री को? इस कितना साल हो एप्पल गया? ट्री को तकरीबन 30 इयर्स हुए होंगे। हाँ। और ये हाइब्रिड वाला नहीं है, ये पूरा आप समझो कश्मीरी कल्चर वाला पेड़ है। अगर आज की बात करेंगे तो आजकल हाइब्रिड्स वाले आ रहे हैं। हाइब्रिड्स वाले जो ही आपने लगाए, उसके बाद उसकी कंडीशन फुलफिल करके आप 2 से 3 साल में उसकी वो जो उसकी प्रोडक्शन रहती है वो ले सकते हो। जैसे एप्पल वगैरह जो भी उसमें जो भी प्रोडक्शन होती है वो 3 साल में आप ले सकते हो। पर जब आप पुराने जमाने में ये लगाते थे, आज से 30 साल पहले, तो कम से कम 5 से 6 साल आपको वेट करना पड़ता था, आपको पालना पड़ता था इसको एकदम बच्चे की तरह। तब जाके 6 साल 7 साल बाद ये आराम से आपको फल देना स्टार्ट करता। आपका नाम? मेरा नाम मुसद्दिक इकबाल। ಮುಸದ್ದಿಕ್ ಅವರು ಹೇಳ್ತಾ ಇರುವಂತದ್ದು ನೋಡಿ, ಈ ಒಂದು 30 ವರ್ಷ ಆಗಿದೆ ಗಿಡಕ್ಕೆ, ಹಾಗಾಗಿ ಆಪಲ್ ನ ಬೇರೆ ಬೇರೆ ಗ್ರೇಡ್ ತಕ್ಕಂತೆ ನಾವು ಮಾರ್ತೀವಿ ಅಂತ ಹೇಳಿ. ಕಾಶ್ಮೀರದ ಈ ಆಪಲ್ ನಮ್ಮ ಕರ್ನಾಟಕಕ್ಕೆ ಬರೋದ್ರೊಳಗೆ ಬಹಳ ರೇಟ್ ಆಗ್ಬಿಡ್ತದೆ. ಯಾಕಂದ್ರೆ ಪ್ರೊಡಕ್ಷನ್ ಕಾಸ್ಟ್, ಇಲ್ಲಿಂದ ಅಲ್ಲಿಗೆ ತಲುಪಿಸೋದಂತ ಖರ್ಚು, ಇವೆಲ್ಲವನ್ನು ನೋಡಿದಾಗ ಇದರ ಕಾಸ್ಟ್ ಜಾಸ್ತಿ ಆಗ್ಬಿಡ್ತದೆ. ಬಟ್ ಸ್ಥಳೀಯವಾಗಿ 50 ರೂಪಾಯಿಂದ 150, 200, 250 ರೂಪಾಯಿ ಒಳಗೆ ಇದೆ ಅಂತ ಒಂದು ಮಾಹಿತಿ. ಅಂದ್ರೆ ಒಂದು ಗ್ರೇಡ್ ಲೆಕ್ಕ. ಈಗ ಫಾರಿನ್ ಎಲ್ಲ ಕಳಿಸುವಂತದ್ದು ಆಪಲ್ ಆದ್ರೆ 300-400 ರುಪೀಸ್ ಇಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಲೋ ಗ್ರೇಡ್ ಸುಮಾರಾಗಿರೋ ಆಪಲ್ ಆದ್ರೆ ಒಂದು 50 ರೂಪಾಯಿ 60 ರೂಪಾಯಿ ಈ ಲೆವೆಲ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವಿಷ್ಟು ಆಪಲ್ ಬಗ್ಗೆ ಇರುವಂತ ಮಾಹಿತಿ. ಹಾಗಾಗಿ ಆಪಲ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಾವು ತಿಳಿಸಿದೀವಿ. ನೆಕ್ಸ್ಟ್ ಕಾಶ್ಮೀರದಲ್ಲಿ ಏನು ವಿಶೇಷತೆ ಇದೆ, ಮತ್ತಷ್ಟು ವಿಷಯಗಳನ್ನ ನಿಮ್ಗೆ ತಿಳಿಸ್ತಾ ಬರ್ತೀನಿ. ಬನ್ನಿ ಹೋಗೋಣ. ಕಾಶ್ಮೀರದಲ್ಲಿ ಫೇಮಸ್ ಅಂತಂದ್ರೆ ಕೇಸರಿ. ಇಡೀ ಭಾರತದಲ್ಲಿ ಕೇಸರಿಯನ್ನು ಬೆಳೆಯೋದೇ ಕಾಶ್ಮೀರದಲ್ಲಿ. ಕಾಶ್ಮೀರದಲ್ಲಿ ಬೆಳೆಯುವಂಥ ಈ ಕೇಸರಿ ಬಹಳ ಬಹಳ ದುಬಾರಿ. 1 ಗ್ರಾಮ್, ಒಂದೇ 1 ಗ್ರಾಮ್ಗೆ 300ರಿಂದ 400. ಅದೇ ಬೇರೆ ಬೇರೆ ಭಾಗದಲ್ಲಾದರೆ 600, 700, 1000 ಈ ಮಟ್ಟದ ಒಂದು ಅದರ ಬೆಲೆ ಇದೆ ಅಂತಂದರೆ ನಂಬಲೇಬೇಕಾಗ್ತದೆ. ನೋಡಿ, ನಾವೀಗ ನೋಡ್ತಾ ಇದ್ದೀವಿ, ಇದು ಲೇತ್ಪುರ ಅಂತ. ಇದು ಕಾಶ್ಮೀರದ ಮುಖ್ಯ ರಸ್ತೆಯಲ್ಲಿ ಬರ್ತಿರುವಂಥ ಶ್ರೀನಗರಕ್ಕೆ ಹೋಗುವಂಥ ಈ ಒಂದು ಮುಖ್ಯವಾದಂತಹ ಒಂದು ಹೆದ್ದಾರಿನಲ್ಲಿ ಲೇತ್ಪುರ ಅಂತ ಇದೆ. ಇಲ್ಲಿ ಬಹಳಷ್ಟು ನೀವು ನೋಡ್ಬೋದಾಗಿದೆ ಫಾರ್ಮರ್ಸ್ ಸಫ್ರಾನ್ ಅಂತಿದೆ. ಅಂದರೆ ಇಲ್ಲಿ ಈ ಒಂದು ಕೇಸರಿಯನ್ನು ನಿಮಗೆ ತೋರಿಸ್ತೇವೆ, ಯಾವ ರೀತಿ ಕೇಸರಿ ಇದೆ, ಯಾವ ರೀತಿ ಎಷ್ಟೆಷ್ಟು ಬೆಲೆದು. ಮತ್ತು ಡ್ರೈ ಫ್ರೂಟ್ಸು ಭಾಳ ಫೇಮಸ್ ಇಲ್ಲಿ. ಹೋಗೋಣ ಬನ್ನಿ, ಡ್ರೈ ಫ್ರೂಟ್ಸ್ ಕೂಡ ನಾವು ನೋಡ್ಕೊಂಡು ಬರೋಣ. ಒಂದ್ಸಲಿ ಒಳಗಡೆ ಹೋಗ್ಬಿಟ್ಟು ಈ ಅಂಗಡಿನಲ್ಲಿ, ಈ ಫಾರ್ಮರ್ಸ್ ಸಫ್ರೂನ್ ಅಂತ ಏನು ಅಂಗಡಿ ಇದೆ, ಈ ಅಂಗಡಿ ಒಳಗಡೆ ಹೋಗಿ ಯಾವ ರೀತಿಯಾಗಿ ಕೇಸರಿಯ ಬೆಲೆ ಎಷ್ಟೆಷ್ಟು ನಿಗದಿ ಮಾಡಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಅಲ್ಲಿ ಅಂಗಡಿ ಮಾಲೀಕರನ್ನ ಅಥವಾ ಅಂಗಡಿಯಲ್ಲಿ ಸೇಲ್ ಆಗುತ್ತಲ್ಲ ನೋಡೋಣ. ನೋಡ್ಬೋದು, ಡ್ರೈ ಫ್ರೂಟ್ಸ್ಗೆ ಭಾಳ ಫೇಮಸ್ಸು ಕಾಶ್ಮೀರ. ಹಾಗಾಗಿ ಜೊತೆಗೆ ಪರ್ಫ್ಯೂಮ್ಸ್ಗಳು ಇದೆ, ಡ್ರೈ ಫ್ರೂಟ್ಸ್ಗಳಿದೆ. ಇಲ್ಲಿನ ವಿಶಿಷ್ಟವಾದಂತಹ ಒಂದು ನೋಡ್ಬೋದು ಡ್ರೈ ಫ್ರೂಟ್ಸ್, ಬೇರೆ ಬೇರೆ ಥರದ ಡ್ರೈ ಫ್ರೂಟ್ಸ್ಗಳೆಲ್ಲ ಇರುವಂಥದ್ದು ಇಲ್ಲಿ ಬಹಳ ಫೇಮಸ್ಸು. ಈ ರಸ್ತೆನಲ್ಲಿ ಬಂದರೆ ಖಂಡಿತವಾಗಿಯೂ ಪ್ರತಿಯೊಬ್ಬರ ಪ್ರವಾಸಿಗರು ಕೂಡ ಡ್ರೈ ಫ್ರೂಟ್ಸ್ನ ಖರೀದಿ ಮಾಡ್ಕೊಂಡೇ ಹೋಗೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಇರುವಂತಹ ನಂಬರ್ 1 ಬ್ರ್ಯಾಂಡ್ ಕೇಸರಿ. ಕೇಸರಿನ ತಗೊಂಡು ಹೋಗ್ಬೇಕು ಅಂತ ಆಸೆ ಇರ್ತದೆ. ಒಂದು ನಿಮಿಷ ನಾನು ಕೇಸರಿ ತೋರಿಸ್ತೀನಿ ನಿಮಗೆ ಸ್ವಲ್ಪ. ನೋಡಿ ಯಾವ ರೀತಿ ಇದೆ, ಎಷ್ಟು ಶುದ್ಧವಾದಂತಹ ಕೇಸರಿ, ಭಾರಿ ಚೆನ್ನಾಗಿದೆ ಇದು. ನೋಡಿ, ಇದು ಬಹಳ ಅಂದ್ರೆ 1 ಗ್ರಾಮ್ ಈ ತರದ ಕೇಸರಿಗೆ 300 ರೂಪಾಯಿಯಿಂದ 400, 500 ಈ ರೀತಿ ಇದೆ. ಕಾಶ್ಮೀರಕ್ಕೆ ಬಂದ ನಂತರ ಕಾವಾ ಟೀ ಕುಡಿಲಿಲ್ಲ ಅಂದ್ರೆ ಹೇಗೆ ನೋಡಿ. ಈ ಟೀ ಇದೆಯಲ್ಲ ಅತ್ಯಂತ ಸ್ಪೆಷಲ್ ಆದಂಥ ಟೀ. ಈ ಟೀನ ಕುಡಿದ್ರೆ ಮೈ ಬೆಚ್ಚಗಿರುತ್ತೆ. ಇಲ್ಲಿನ ಒಂದು ಏನು ತಾಪಮಾನ ಭಾಳ ಕಡಿಮೆ ಇರೋದ್ರಿಂದ ಈ ಟೀ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಮಗೂ ಒಂದು ಕಪ್ ಕಾವಾ ಕೊಟ್ಟಿದ್ದಾರೆ, ನಾನು ಒಂದು ನೋಡ್ತೇನೆ. ಇದನ್ನ ಆಯುರ್ವೇದಿಕ್ ಬೇರೆ ಬೇರೆ ರೀತಿಯಂತಹ ಒಂದು ಗಿಡಮೂಲಿಕೆಗಳನ್ನು ಕೂಡ ಇದರೊಳಗೆ ಹಾಕಿರ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಯಾಫ್ರಾನ್ ಹೇಗಿರುತ್ತೆ, ಜೊತೆನಲ್ಲಿ ಕಾವಾ ಟೀ ನಾನು ಕುಡಿತಾ
ಸ್ಯಾಫ್ರಾನ್ ಹೇಗಿರುತ್ತೆ ಅದನ್ನ ಕೂಡ ಅವ್ರ ಜೊತೆ ಮಾತಾಡ್ಸ್ತೀನಿ. ಸರ್, ಈ ಒಂದು ಕೇಸರಿ ಬಗ್ಗೆ आप इस केसर के बारे में कुछ स्पेशल, केसर का स्पेशलिटी क्या है? मैं बताता हूँ। पहली बार ये जो केसर है पूरे वर्ल्ड की अगर आप बात करोगे, इंडिया में, हमारे इंडिया में इस जगह पे ही निकलता है, ठीक है। ये वन ऑफ द बेस्ट सैफरान इन वर्ल्ड माना जाता है, बिकॉज ऑफ मेडिसिनल जो पर्पस जो वैल्यू रहता है ना, मेडिसिनल वैल्यू वो हाई रहता है एज कम्पेयर टू ईरान, स्पेन एंड अफगानिस्तान, अदर कंट्रीज। सैफरान के जैसे मैंने पहले बोला, आइडेंटिफिकेशन के 2-3 तरीके रहते हैं। पहला तरीका रहता है, जब आप इसका ऊपरी वाला हिस्सा देखोगे ना, ये ब्रॉड रहता है, और फिर हम जब नीचे जाते हैं ये पतला रहता है। ये पहली पहचान रहती है इसकी। दूसरी पहचान होती है, जैसे मैंने बोला आपको, रैंडमली एक स्टिक बाइट करनी होती है फ्रंट टीथ से, ये लिटिल बिट टेस्ट देता है, बिटर टेस्ट, और ये दूसरा कलर छोड़ता है मुंह में आपके, जो होता है येलो, गोल्डन येलो इसको बोलते हैं। तीसरी कलर पहचान जो होती है, सेम स्टिक आपको किसी भी लिक्विड में डालना है, जैसे पानी के गिलास में डालना। अगले रियल सैफरान होता है तो ये पानी के ऊपर फ्लोट करता है, डूबता नहीं है, और ये विद टाइम अगर इसने कलर छोड़ा, विद टाइम धीरे धीरे कलर छोड़ता है तो ये ओरिजिनल है। अगर डालते ही सिंक किया और कलर छोड़ा तो दैट मीन्स ये डुप्लीकेट है। और रहा सवाल इसके बेनिफिट बहुत सारे, जैसे आई पर्पस के लिए लिया जाता है, आई साइट को इम्प्रूव करने के लिए लिया जाता है, डाइजेशन पर्पस के लिए लिया जाता है, बोन्स के लिए लिया जाता है, फेयरनेस ऑफ द स्किन के लिए लिया जाता है। और मोस्टली कश्मीर में हम ज़्यादातर ये प्रेग्नेंट लेडी और बच्चों को देते हैं, क्योंकि ये प्रेग्नेंट लेडी को बहुत हेल्पफुल रहता है सैफरान ड्यूरिंग प्रेगनेंसी। इसके बहुत सारे बेनिफिट है, प्लस ये ऑर्गेनिक है, आयुर्वेदिक है, इसका कोई साइड इफेक्ट नहीं है। लेकिन अनटिल इसको आपको 3 चीज़ से बचाना है, वो होता है मॉइस्चर से दूर रखना है, यानी रेफ्रिजरेटर में स्टोर नहीं करना है आपने। अगर आपके हैंड्स वेट है तो छूना नहीं है, और डायरेक्ट सनलाइट से दूर रखना, अवॉइड करना है आपको। बाकी जो सैफरान है वन ऑफ द बेस्ट मेडिसिन इन वर्ल्ड माना जाता है, रेड गोल्ड ऑफ कश्मीर, और ये लाखों में भेजा जाता है, रेड गोल्ड ऑफ कश्मीर, या एग्जैक्टली रेड गोल्ड ऑफ कश्मीर। इसके बारे में बता सकते हैं आप? ये दूसरी चीज़ यहाँ की, कश्मीरी वॉलनट्स फेमस है। कश्मीरी वॉलनट जो फेमस है, आपको मैं थोड़ा सा डेमो दिखाता हूँ, आप यहाँ पे जूम करो, इसमें ऑयल कितना रहता है, सी, ये इस वजह से फेमस है कश्मीरी वॉलनट। इसके बहुत सारे फायदे हैं। हाँ, ठीक है। और यहाँ का और एक चीज़ है जिसको ब्लैक गोल्ड ऑफ कश्मीर बोलते हैं। जैसे मैंने आपको बोला सैफरान को रेड गोल्ड बोलते हैं, ब्लैक गोल्ड ऑफ कश्मीर बोलते हैं उस चीज़ को जो मरने के बगैर आपको हर एक डिजीज का क्योर, शिलाजीत जिसको बोलते हैं, हाँ, हिमालयन शिलाजीत। ये आता है लेह लद्दाख के माउंटेन से, जो अपर रीचेस ऑफ माउंटेन्स होते हैं ना, हिमालयन माउंटेन, उनसे ये रॉक फॉर्म इसका पहला जो आता है वो होता है। फिर उसे प्रोसेस करने के बाद उसको पानी में डालने के बाद फिर ये बाहर जाता है लैब टेस्टिंग के लिए। आफ्टर डेट हमारे पास आता है तो हम इसको सेल आउट करते हैं। इसके बहुत सारे फायदे हैं, जैसे ये बैक पेन्स के लिए लिया जाता है, नी पेन, जॉइंट पेन, कोलेस्ट्रॉल, थायराइड वगैरह के लिए लिया जाता है। और इंडिया में ज़्यादातर जो शिलाजीत है ये जिमोर्स लोग लेते हैं, जो जिम जाते हैं ना एनर्जी स्टेमिना के लिए। अगर आप शिलाजीत की बात करोगे, इसमें मेन चीज़ रहती है ये फल्विक एसिड रहना चाहिए, जो मेन इसमें यही रहता है। तो ये आपका मेटाबॉलिज्म हील करता है, तो बीमारी लगने के 0% चांसेस रहे। तो ये भी ऑर्गेनिक है, आयुर्वेदिक है, इसका भी कोई साइड इफेक्ट नहीं है। वन ऑफ द बेस्ट मेडिसिन इन कश्मीर, ऑर्गेनिक एंड आयुर्वेदिक, शिलाजीत। ओके। ओ टूरिज्म, जब आफ्टर जो पहलगाम अटैक होने के बाद टूरिस्ट का प्रमाण कड़मे हुए हैं ना? जी जी। हाँ, क्या क्या इम्पैक्ट हो रहा है आपका बिजनेस पे? हमारे जो बिजनेस पे बहुत हुआ उसका, जब वो पहलगाम अटैक हुआ था। लेकिन धीरे धीरे अब टूरिस्ट आ रहे हैं, क्योंकि उनका सपोर्ट उन्होंने बहुत सपोर्ट किया हमें। टूरिस्ट आउटसाइड स्टेट से जो भी लोग यहाँ पे आए उन्होंने बहुत सपोर्ट किया, तो धीरे धीरे अब आने लगे हैं टूरिस्ट। वो चीज़ छोड़ के हमें टूरिस्ट को हम ये मैसेज देते हैं, आप यहाँ आओ, एंजॉय करो, यहाँ पे सेफ है, यहाँ पे ऐसा वैसा कुछ नहीं। बाकी कोई कुछ भी बोले उस पर आपको ध्यान नहीं देना है, आप एंजॉय करने आए, एंजॉय करो, बाकी कुछ नहीं। आपका नाम? सदाम हुसैन। ಸದಾಮ್ ಹುಸೇನ್ ಅವರು ಮಾತನ್ನು ನೀವು ಕೇಳ್ಕೊಂಡ್ರಿ. ಸೆಫ್ರಾನ್ ಅವ್ರು ಹೇಳ್ತಾ ಇದ್ದಂದ್ರೆ, ಈ ಸೆಫ್ರಾನ್ ಇದೆಯಲ್ಲ ಇದು ಒರಿಜಿನಾಲಿಟಿ ಆಗಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದು. ನಾನು ಕನ್ನಡದಲ್ಲಿ ಹೇಳ್ತೇನೆ, ಇದ್ರ ಒರಿಜಿನಾಲಿಟಿ ಅಂದ್ರೆ ಈ ನೋಡಿ, ಇದರ ಒಂದು ತುದಿ ಅಗಲವಾಗಿರ್ತದೆ, ಇಲ್ಲಿ ಶಾರ್ಪ್ ಇರ್ತದೆ, ಹಾಗಾಗಿ ಜೊತೆನಲ್ಲಿ ನೀರಿನಲ್ಲಿ ಹಾಕಿದಾಗ ಇದು ತೇಲ್ಬೇಕು ಅಂತ ಅನ್ನೋ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಇದನ್ನ ಬಹಳ ಒಳ್ಳೆಯದು, ಐಸೈಟ್ ಇಂಪ್ರೂವ್ಮೆಂಟ್ಗಾಗಲಿ, ಗರ್ಭಿಣಿಯರಿಗಾಗಲಿ ಇದು ಬಹಳ ಇಂಪಾರ್ಟೆಂಟ್, ತುಂಬ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇದೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಕಾಶ್ಮೀರದಲ್ಲಿ ಸೌಂದರ್ಯ ಇದೆ, ಪೋಷಕಾಂಶಗಳ ಬಹಳಷ್ಟು ಇದಿದೆ. ಈಗ ತಾನೇ ನಾನು ಕೂಡ ನೋಡಿ ಕಾವಾ, ಬಿಸಿ ಬಿಸಿಯಾದ ಕಾವಾನ ಸೇವನೆ ಮಾಡಿದೆ. ತುಂಬ ಚೆನ್ನಾಗಿದೆ, ಒಂಥರ ಸ್ವಲ್ಪ ಸ್ವೀಟು, ಒಂದು ಸ್ವಲ್ಪ ಈ ಕೊಬ್ಬರಿ ನಾವು ಕೂಡ ತಿಂತೀವಲ್ಲ, ಕೊಬ್ಬರಿ ಆ ಥರನೇ ಅನಿಸುತ್ತೆ. ಒಂಥರ ಸ್ವಲ್ಪ ಆಯಿಲಿ ಅಂತ ಕೂಡ ಅನಿಸ್ತದೆ, ಬಟ್ ಭಾಳ ನಿಮಗೆ ಹಿತ ಅನಿಸುತ್ತೆ. ಬಿಸಿ ಬಿಸಿ ಕುಡಿದಾಗ ಗಂಟ್ಲು ನಿಮ್ಮ ಹೇಗೆ ಥಂಡಿಗೆ ಕಟ್ಕೊಂಡಿರ್ತಾರೆ ಅದು ಕ್ಲಿಯರ್ ಆಗುತ್ತೆ, ನಿಮಗೆ ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ. ಸೊ ಈ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಈ ಕಾವಾ ಇಲ್ಲಿಂದ ತುಂಬ ಫೇಮಸ್ ಇದು ಕಾವಾ. ಸೊ ಹಾಗೆ ಕಾವಾದ ಟೇಸ್ಟ್ ಕೂಡ ನಾನು ಮಾಡಿದ್ದೇನೆ. ಹಾಗೆ ತಮಗೆ ಕಾವಾದ
ಒಂದು ವಿಶೇಷನೇ. ಹಾಗೆ ಕಾಶ್ಮೀರಕ್ಕೆ ಬಂದರೆ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಈಗ ಈ ಅಂಗಡಿನೇ ನಾವು ಕೂಡ ತೋರಿಸಿದ್ದೀವಿ, ಇದು ಬಹಳ ಫೇಮಸ್ ಆದ ಅಂಗಡಿ. ಈ ಅಂಗಡಿನಲ್ಲಿ ಎಲ್ಲವಂತ ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳು ಕೂಡ ಇದೆ. ಎಲ್ಲ ಡ್ರೈ ಫ್ರೂಟ್ಸ್ಗಳು ಪ್ಯೂರ್ ಇದೆ, ತುಂಬ ಒಳ್ಳೆ ಅತ್ಯುತ್ತಮವಾದಂತಹ ಗುಣಮಟ್ಟ ಹೊಂದಿದೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕೇಸರಿಯಿಂದ ಹಿಡಿದು ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ನಾವು ತೋರಿಸಿದ್ದೇವೆ. ಇದು ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ಗಳಿದೆ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಬೆನಿಫಿಟ್ಸ್ ಏನೇನಿದೆ, ಕ್ಯಾನ್ಬೆರೀಸಲ್ಲಿ ಏನಿದೆ, ಬ್ಲೂಬೆರೀಸ್ನಲ್ಲಿ ಏನಿದೆ, ಹಾಗೆ ಚೆರ್ರಿ ಮತ್ತು ಬ್ಲ್ಯಾಕ್ ಬೆರಿ, ಕಿವೀಸ್ ಮತ್ತು ಡ್ರೈ ಫಿಕ್ಸ್, ಇವೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಬೆನಿಫಿಟ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಬೇರೆ ಬೇರೆ ವೈಟಮಿನ್ಸ್ಗಳಿದೆ, ವಿಟಮಿನ್ಗಳು ಸಿಗ್ತದೆ, ಜೊತೆಯಲ್ಲಿ ನಿಮ್ಮ ಆರೋಗ್ಯಕ್ಕೆ ತುಂಬಷ್ಟು ಬೆನಿಫಿಟ್ಸ್ಗಳು ಸಿಗುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಬಹಳ ಪ್ಯೂರ್ ಆಗಿರುವಂತಹ ಒಂದು ಡ್ರೈ ಫ್ರೂಟ್ಸ್ಗಳನ್ನ ಇಲ್ಲಿ ಸಿಗ್ತದೆ. ಹಾಗಾಗಿ ಕಾಶ್ಮೀರಕ್ಕೆ ಬಂದ ಸಂದರ್ಭದಲ್ಲಿ ಖಂಡಿತವಾಗಿಯೂ ನೀವು ಕೂಡ ಇಲ್ಲಿ ಶಾಪಿಂಗ್ ಮಾಡೋದು ಮರಿಬೇಡಿ ಅನ್ನುವಂಥ ವಿಚಾರವನ್ನು